ಇಂದಿನ ನಮ್ಮ ಈ ಆಳವಾದ ಚರ್ಚೆಗೆ ಸ್ವಾಗತ. ಇವತ್ತು ನಾವು ಆ, ಒಂದು ಮಜವಾದ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ. ಅದೇನಪ್ಪಾ ಅಂದ್ರೆ, ಫುಟ್ಬಾಲ್ ಒದಿಯಕ್ಕೆ ಅಥವಾ ಸೈಕಲ್ ಓಡಿಸಕ್ಕೆ ನಾವು ವಸ್ತುಗಳನ್ನ ಯಾಕೆ ಮುಟ್ಟಬೇಕು ಅನ್ನೋದ್ರ ಬಗ್ಗೆ. ಹೌದು, ಖಂಡಿತ. ಇದು ಕೇಳಕ್ಕೆ ತುಂಬಾ ಸಿಂಪಲ್ ಅನ್ಸಿದ್ರು ಇದ್ರ ಹಿಂದಿನ ವಿಜ್ಞಾನ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಅಲ್ವಾ? ಇವಾಗ ಕ್ರಿಕೆಟ್ ಆಡುವಾಗ ಬ್ಯಾಟಿಂದ ಬಾಲ್ನ ಹೊಡಿತೀವಿ ಅನ್ಕೊಳ್ಳಿ. ಆ ಬಾಲ್ ದೂರ ಹೋಗಬೇಕು ಅಂದ್ರೆ ನಾವು ಅದನ್ನ ಭೌತಿಕವಾಗಿ ಟಚ್ ಮಾಡಲೇಬೇಕು. ಎಕ್ಸಾಕ್ಟ್ಲಿ, ಟಚ್ ಮಾಡ್ಲೇಬೇಕು. ಇದನ್ನೇ ನಾವು ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕರೆಯೋದು. ಓಹೋ, ಕಾಂಟ್ಯಾಕ್ಟ್ ಫೋರ್ಸ್ ಅಂದ್ರೆ, ಈಗ ನಾವು ಪ್ರತಿದಿನ ಶಾಲೆಗೆ ಹೋಗುವಾಗ ಆ, ಭಾರವಾದ ಸ್ಕೂಲ್ ಬ್ಯಾಗ್ ಎತ್ತುತ್ತೀವಲ್ಲ. ಕರೆಕ್ಟ್. ಅಲ್ಲಿ ಕೂಡ ನಾವು ಬ್ಯಾಗ್ನ ಮುಟ್ಲೇಬೇಕು. ನಮ್ಮ ದೇಹದ ಕೈಕಾಲ್ಗಳಲ್ಲಿರೋ ಸ್ನಾಯುಗಳು ಅಂದ್ರೆ ಮಸಲ್ಸ್ ಕೆಲ್ಸ ಮಾಡುತ್ತೆ. ಇದನ್ನ ಮಸ್ಕ್ಯುಲರ್ ಫೋರ್ಸ್ ಅಂತೀವಿ. ಮಸ್ಕ್ಯುಲರ್ ಫೋರ್ಸ್ ಅಲ್ವಾ? ಹೌದು, ನಮ್ಮ ಮಸಲ್ಸ್ ಅಲ್ಲಿ ಮಸಲ್ ಕಂಟ್ರಾಕ್ಷನ್ ಆಗುತ್ತೆ. ಅಂದ್ರೆ ಸ್ನಾಯುಗಳು ಬಿಗಿಯಾಗಿ ವಸ್ತುಗಳನ್ನ ತಳ್ಳಕ್ಕೆ ಅಥವಾ ಎಳೆಯೋಕೆ ಸಹಾಯ ಮಾಡುತ್ತೆ. ಅರೆ, ಅಂದ್ರೆ ಇದು ನಾವು ರಬ್ಬರ್ ಬ್ಯಾಂಡ್ ಎಳೆದಾಗ ಅದು ಟೈಟ್ ಆಗುತ್ತಲ್ಲ, ಅದೇ ತರನಾ? ಆಹಾ, ಅದೇ ತರ ಆ ಶಕ್ತಿ ನಮ್ಮ ದೇಹದಿಂದ ಆ ವಸ್ತುವಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆದ್ರೆ ವಸ್ತುವನ್ನ ಟಚ್ ಮಾಡದೆ ಈ ಕಾಂಟ್ಯಾಕ್ಟ್ ಫೋರ್ಸ್ ಕೆಲಸ ಮಾಡಲಾಗುತ್ತಾ? ರೈಟ್, ಟಚ್ ಮಾಡಲೇಬೇಕು. ಆದ್ರೆ ಈಗ ನನ್ಗೊಂದು ಡೌಟ್ ಬಂತು. ಕೇಳಿ. ನಾವು ಆಟದ ಕಾರನ್ನ ಕಾರ್ಪೆಟ್ ಮೇಲೆ ಜೋರಾಗಿ ತಳ್ಳಿದಾಗ ಅದು ಸ್ವಲ್ಪ ದೂರ ಹೋಗಿ ತನ್ನಷ್ಟಕ್ಕೆ ತಾನೇ ನಿಂತು ಬಿಡುತ್ತಲ್ಲ, ಯಾಕೆ? ಇಲ್ಲೇ ನೋಡಿ ಮ್ಯಾಜಿಕ್ ಇರೋದು. ಆ ಕಾರು ನಿಲ್ಲೋಕೆ ಕಾರಣ ಫ್ರಿಕ್ಷನ್ ಅಥವಾ ಫ್ರಿಕ್ಷನಲ್ ಫೋರ್ಸ್. ಓ, ಫ್ರಿಕ್ಷನ್ ಅಂದ್ರೆ ಇದೊಂಥರ ಪ್ರಕೃತಿ ಹಾಕೋ ಕಾಣದ ಬ್ರೇಕ್ ಇದ್ದಾಗ ಅಲ್ವಾ? ಹೌದು, ಖಂಡಿತ. ಇದೊಂದು ಅಪೋಸಿಂಗ್ ಫೋರ್ಸ್. ಅಂದ್ರೆ ಯಾವಾಗ್ಲೂ ಚಲನೆಗೆ ವಿರುದ್ಧವಾಗಿ ಕೆಲಸ ಮಾಡುತ್ತೆ. ನೀವು ಕಾರನ್ನ ಮುಂದಕ್ಕೆ ತಳ್ಳಿದ್ರೆ ಇದು ಹಿಂದಕ್ಕೆ ತಳ್ಳುತ್ತೆ. ಅಂದ್ರೆ ಡೈರೆಕ್ಷನ್ ಆಪೋಸಿಟ್ ಟು ಮೋಷನ್ ಅಲ್ಲಿ ಕೆಲಸ ಮಾಡುತ್ತೆ ಅಂತನಾ? ಕರೆಕ್ಟ್. ಆದ್ರೆ ಇದು ಕೆಲಸ ಮಾಡ್ಬೇಕು ಅಂದ್ರೂ ಕೂಡ ಸರ್ಫೇಸ್ ಕಾಂಟ್ಯಾಕ್ಟ್ ಇರ್ಲೇಬೇಕು. ಅಂದ್ರೆ ಎರಡು ವಸ್ತುಗಳು ಟಚ್ ಆಗ್ಲೇಬೇಕು. ಅರ್ಥ ಆಯ್ತು. ಅಂದ್ರೆ ನಾವು ಮುಂದಕ್ಕೆ ಓಡೋಕ್ ಟ್ರೈ ಮಾಡ್ತಾ ಇದ್ರೆ ನಮ್ಮನ್ನ ಹಿಂದಕ್ಕೆ ಎಳೆಯೋ ಒಂಥರ ಹಠಮಾರಿ ಗೆಳೆಯನಾಗಿ ಅನ್ಬೋದು. ಹೌದು ಹೌದು, ಸರಿಯಾಗಿ ಹೇಳಿದ್ರಿ. ಆದ್ರೆ ಈ ಆಟದ ಕಾರು ಕಾರ್ಪೆಟ್ ಮೇಲೆ ಬೇಗ ನಿಂತು ಬಿಡುತ್ತೆ. ಅದೇ ಐಸ್ ಮೇಲೆ ಅಥವಾ ನುಣುಪಾದ ನೆಲದ ಮೇಲೆ ತುಂಬಾ ದೂರ ಹೋಗುತ್ತಲ್ಲ? ಯಾಕಂದ್ರೆ ಯಾವುದೇ ನೆಲ ಕೂಡ ಸಂಪೂರ್ಣವಾಗಿ ಫ್ಲಾಟ್ ಆಗಿರಲ್ಲ. ಟೇಬಲ್ ಮೇಲೂ ಕೂಡ ಕಣ್ಣಿಗೆ ಕಾಣದ ಸಣ್ಣ ಸಣ್ಣ ಉಬ್ಬು ತಗ್ಗುಗಳು ಇರುತ್ತೆ. ಹೋಹೋ, ಕಣ್ಣಿಗೆ ಕಾಣಲ್ವಾ? ಇಲ್ಲ, ಇವುಗಳಿಗೆ ಇರ್ರೆಗ್ಯುಲಾರಿಟೀಸ್ ಆಫ್ ಸರ್ಫೇಸಸ್ ಅಂತಾರೆ. ಎರಡು ವಸ್ತುಗಳು ಟಚ್ ಆದಾಗ ಈ ಉಬ್ಬುಗಳು ಲಾಕ್ ಆಗ್ತವೆ. ವಾವ್! ಅಂದ್ರೆ ನಾವಾಡೋ ಲೆಗೋ ಬ್ರಿಕ್ಸ್ ಒಂದಕ್ಕೊಂದು ಲಾಕ್ ಆಗುತ್ತಲ್ಲ, ಆ ಥರನಾ? ಎಕ್ಸಾಕ್ಟ್ಲಿ ಅದೇ ತರ. ಹುಲ್ಲಿನ ಮೈದಾನದಂತಹ ರಫ್ ಸರ್ಫೇಸ್ನಲ್ಲಿ ಈ ಉಬ್ಬುಗಳು ದೊಡ್ಡದಾಗಿರುತ್ತೆ. ಆಹಾ, ಅದಕ್ಕೆ ಅಲ್ಲಿ ವಸ್ತುಗಳು ಸುಲಭವಾಗಿ ಜಾರಲ್ಲ. ನಿಜ. ಆದ್ರೆ ಒದ್ದೆಯಾದ ನೆಲದಂತಹ ಸ್ಮೂತ್ ಸರ್ಫೇಸ್ನಲ್ಲಿ ಈ ಉಬ್ಬುಗಳು ತುಂಬಾನೇ ಸಣ್ಣದಿರುತ್ತೆ. ಅಲ್ಲಿ ಫ್ರಿಕ್ಷನ್ ಕಡಿಮೆ ಇರೋದ್ರಿಂದ ನಾವು ಬೇಗ ಜಾರಿ ಬೀಳ್ತೀವಿ. ಗೊತ್ತಾಯ್ತು. ಆದ್ರೆ ಈ ಫ್ರಿಕ್ಷನ್ ಬರೀ ನೆಲದ ಮೇಲ್ ಮಾತ್ರ ಇರುತ್ತಾ? ಈಗ ಗಾಳಿ ಅಥವಾ ನೀರಿನಲ್ಲಿಲ್ವಾ? ಯಾರ್ ಹೇಳಿದು ಇರಲ್ಲ ಅಂತ? ಖಂಡಿತ ಇರುತ್ತೆ. ಇದನ್ನ ನಾವು ಫ್ಲೂಯಿಡ್ ಫ್ರಿಕ್ಷನ್ ಅಂತ ಕರಿತೀವಿ. ಓ, ಫ್ಲೂಯಿಡ್ ಫ್ರಿಕ್ಷನ್ ಅಂದ್ರೆ ಈಗ ನಾವು ಜೋರಾಗಿ ಓಡುವಾಗ ನಮ್ಮ ಮುಖಕ್ಕೆ ಗಾಳಿ ಬಡಿಯುತ್ತಲ್ಲ, ಅದು? ಕರೆಕ್ಟ್. ಅದೇ ಮೋಷನ್ ಥ್ರೂ ಗ್ಯಾಸಸ್, ಗಾಳಿ ನಮ್ಮನ್ನ ತಡೆಯುವುದನ್ನ ಏರ್ ರೆಸಿಸ್ಟೆನ್ಸ್ ಅಂತೀವಿ. ರೈಟ್. ಹಾಗಾದ್ರೆ ಸ್ವಿಮ್ಮಿಂಗ್ ಪೂಲಲ್ಲಿ ನಾವು ಓಡೋಕೆ ಕಷ್ಟಪಡ್ತೀವಲ್ಲ, ಅದು? ಅದು ಮೋಷನ್ ಥ್ರೂ ಲಿಕ್ವಿಡ್ಸ್. ನೀರಿನಲ್ಲಿರೋ ವಾಟರ್ ರೆಸಿಸ್ಟೆನ್ಸ್ ನಮ್ಮನ್ನ ತಡೆಯುತ್ತೆ. ವಾವ್, ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಹೌದು. ಅದಕ್ಕೆ ನೋಡಿ, ಮೀನು ಮತ್ತು ಪಕ್ಷಿಗಳ ದೇಹ ಒಂಥರ ವಿಶೇಷವಾದ ಚೂಪಾದ ಆಕಾರದಲ್ಲಿರುತ್ತೆ. ಈ ತಡೆಯನ್ನ ಸೀಳ್ಕೊಂಡು ಫಾಸ್ಟ್ ಆಗಿ ಹೋಗೋಕೆ ಅದು ಹೆಲ್ಪ್ ಮಾಡುತ್ತೆ. ಸೂಪರ್. ಅಂದ್ರೆ ಫ್ರಿಕ್ಷನ್ ಇರ್ಲೇಬೇಕು. ಅದಿಲ್ಲ ಅಂದ್ರೆ ನಾವು ನಡೆಯೋಕೂ ಆಗಲ್ಲ, ಒಂದೇ ಕಡೆ ಜಾರ್ಕೊಂಡು ಬಿದ್ಬಿಡ್ತೀವಲ್ವಾ? ಖಂಡಿತ. ಓಡೋ ಕಾರ್ಗಳಿಗೆ ಬ್ರೇಕ್ ಕೂಡ ಕೆಲಸ ಮಾಡ್ತಿರ್ಲಿಲ್ಲ. ಈ ಮಸ್ಕ್ಯುಲರ್ ಫೋರ್ಸ್ ಮತ್ತು ಫ್ರಿಕ್ಷನ್ ಬಗ್ಗೆ ನಮಗೆ ಗೊತ್ತಿರೋದ್ರಿಂದನೇ ನಾವು ಒಳ್ಳೆ ಶೂಗಳನ್ನ ಮತ್ತೆ ಫಾಸ್ಟ್ ಆಗಿ ಹೋಗೋ ಸೈಕಲ್ಗಳನ್ನ ಮಾಡೋಕೆ ಸಾಧ್ಯ ಆಗಿರೋದು. ನಿಜ. ಇವತ್ತು ಕಾಂಟ್ಯಾಕ್ಟ್ ಫೋರ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ನಮ್ಮ ಈ ಆಳವಾದ ಚರ್ಚೆ ಮುಗಿಸೋ ಮುನ್ನ ಒಂದು ಮಜವಾದ ಯೋಚನೆ ಮಾಡೋಣ. ಖಂಡಿತ ಹೇಳಿ. ಪಾರ್ಕಲ್ಲಿರೋ ಸ್ಲೈಡ್ ಅಂದ್ರೆ ಆ ಜಾರು ಬಂಡಿಯಲ್ಲಿ ಸ್ವಲ್ಪ ಕೂಡ ಫ್ರಿಕ್ಷನ್ ಇಲ್ಲ ಅಂತ ಒಮ್ಮೆ ಊಹಿಸ್ಕೊಳ್ಳಿ. ಒಮ್ಮೆ ಜಾರೋಕೆ ಶುರು ಮಾಡಿದ್ರೆ ಎಂದಾದ್ರೂ ನಿಲ್ಲೋಕೆ ಸಾಧ್ಯನಾ? ಯೋಚನೆ ಮಾಡಿ ನೋಡಿ.